ಸೆಕೆಂಡ್ PUC ವಿದ್ಯಾರ್ಥಿಗಳು ಗಮನಿಸಿ. ಏನಪ್ಪ ಅಂತಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಇರ್ತಕ್ಕಂಥವು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಇವತ್ತು ಯಾವ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವೆ ಅಂತಕ್ಕಂಥದ್ದು ಒಂದು ಐಡಿಯಾ ಗೊತ್ತಾಗ್ತದೆ. ಅದನ್ನೇ ಏನಪ್ಪ ಅಂದರೆ ಇವತ್ತು ರಿವಿಷನ್ ಮಾಡಿರಿ ಅಂತ ಹೇಳ್ತಾ ಒಂದು ಯಾವ ಇಂಪಾರ್ಟೆಂಟ್ ಇರ್ತಾವಂತ. ಫಸ್ಟ್ ದೆಹಲಿ ಸುಲ್ತಾನ ಸ್ಥಾಪಿಸಿದವರು ಯಾರಪ್ಪ ಅಂದರೆ ಕುತುಬುದ್ದೀನ್ ಐಬಕ್. ತಾಜ್ ಮಹಲ್ ಕಟ್ಟಿಸಿದವರು ಯಾರಪ್ಪ ಅಂದರೆ ಶಹಜಾನ್. ಅಕ್ಬರ್ನ ಜೀವನ ಚರಿತ್ರೆ ಅಕ್ಬರ್ ನಾಮಧರಿಸಿದವರು ಯಾರಪ್ಪ ಅಂದರೆ ಅಬ್ದುಲ್ ಫಾಜಿ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಹರಿಹರ ಮತ್ತು ಬುಕ್ಕರಾಯ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದವರು ಯಾರು? AO ಹ್ಯೂಮ್ ಅಂತ ಬರ್ತಾರೆ. ಹೌದಾ? 5ನೇ ಪ್ರಶ್ನೆ ಇದು. ಅದು ಇಂಪಾರ್ಟೆಂಟ್ ಇರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು. ಈ 2 ಅಂಕದ ಪ್ರಶ್ನೆಗಳು ಯಾವಪ್ಪ ಅಂತಂದರೆ 1857ರ ಕ್ರಾಂತಿಯ 2 ಕಾರಣಗಳನ್ನು ಬರೆಯಿರಿ. 2ನೇ ಪ್ರಶ್ನೆ ಏನಪ್ಪ ಅಂತಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಸುಧಾರಣೆಗಳು ಯಾವುವು? 3ನೇ ಪ್ರಶ್ನೆ ಸಹಾಯಕ ಒಡಂಬಡಿಕೆ ಎಂದರೇನು, ಅದನ್ನು ಪರೀಕ್ಷಿಸಿದವರು ಯಾರಪ್ಪ ಅಂದರೆ ಲಾರ್ಡ್ ವೆಲ್ಲೆಸ್ಲಿ. ಕೃಷ್ಣ ದೇವರಾಯವರ 2 ಸಾಧನೆಗಳನ್ನು ಬರೆಯಿರಿ. 4ನೇ ಪ್ರಶ್ನೆ. ಈಗ 3 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥ ರಿಪೀಟೆಡ್ ಆಗಿರ್ತಕ್ಕಂಥ ತುಂಬ ಮುಖ್ಯ ಇರ್ತಕ್ಕಂಥ ಪ್ರಶ್ನೆಗಳು ಯಾವಪ್ಪ ಅಂತಂದರೆ 1857ರ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅಕ್ಬರ್ ಅವರ ಆಡಳಿತ ವ್ಯವಸ್ಥೆ. 3ನೇ ಪ್ರಶ್ನೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರ ಪಾತ್ರ ಯಾವ ರೀತಿಯಾಗಿತ್ತು? 4ನೇ ಪ್ರಶ್ನೆ ಮಹಾತ್ಮ ಗಾಂಧಿ ಅವರ ಅಸಹಕಾರ ಚಳವಳಿಯ ಲಕ್ಷಣಗಳು. 5 ಮತ್ತು 10 ಅಂಕದ ಪ್ರಬಂಧ ಪ್ರಶ್ನೆಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳು ಯಾವಪ್ಪ ಅಂತಂದರೆ 1857ರ ಕ್ರಾಂತಿಯ ಕಾರಣಗಳು, ಘಟನೆಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. 2ನೇ ಪ್ರಶ್ನೆ ಶಿವಾಜಿ ಅವರ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. 3ನೇ ಪ್ರಶ್ನೆ ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳನ್ನು ವಿವರಿಸಿ. 4ನೇದು 1942ರ ಭಾರತ ಬಿಡಿ ಚಳುವಳಿ ಕ್ವಿಟ್ ಇಂಡಿಯಾ ಮೂಮೆಂಟ್ ವಿವರಿಸಿ. 5ನೇ ಪ್ರಶ್ನೆ ಕರ್ನಾಟಕ ಏಕೀಕರಣದಲ್ಲಿ ಆಲೂರು ವೆಂಕಟರಾವ್ ಅವರ ಪಾತ್ರ ವಿವರಿಸ್ರಿ. ಹೌದಾ? ಇದು 5ರಿಂದ 10 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿವು. ಭಾಳ ರಿಪೀಟೆಡ್ ಆಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರ್ತವೆ. ಇವತ್ತು ಇವು ಓದಿ ಮುಗಿಸ್ರಿ, ರಿವಿಷನ್ ಮಾಡಿರಿ. ಇವತ್ತು ಖಂಡಿತ ಓದಿರಬೇಕಾದಂಥ ಅಧ್ಯಾಯಗಳು ಯಾವಪ್ಪ ಅಂದರೆ ದೆಹಲಿ ಸುಲ್ತಾನ್, ಮೊಘಲ್ ಆಡಳಿತ, ವಿಜಯನಗರ ಸಾಮ್ರಾಜ್ಯ, ಬ್ರಿಟಿಷ್ ವಿಸ್ತರಣೆ, ಭಾರತೀಯ ರಾಷ್ಟ್ರೀಯ ಚಳುವಳಿ, ಕರ್ನಾಟಕ ಏಕೀಕರಣ. ಇಷ್ಟು ರಿವಿಷನ್ ಮಾಡ್ತಕ್ಕಂಥ ಚಾಪ್ಟರ್ಗಳಿವು. ಓಕೆ, ಮತ್ತೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಇನ್ನೂ ಪ್ರಶ್ನೆಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.